ಇವತ್ತಿನ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನೋಡಿ. ಮೋಸ್ಟ್ ಟ್ರೆಂಡಿಂಗ್ ಫ್ರಂಟ್ ನೆಕ್ ಡಿಸೈನ್ ಬ್ಲೌಸ್ಗೆ ಹಾಗೆ ಡ್ರೆಸ್ಗೆ ಯಾವುದಕ್ಕೆ ಬೇಕಾದರೂ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು. ಎಲ್ಲ ಒಂದೇ ತರ ಬ್ಲೌಸ್ಗೆ ಅಥವಾ ಡ್ರೆಸ್ಗೆ ಚೇಂಜ್ ಬರಲ್ಲ. ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಏನ್ ಮಾಡೋ ವಿಧಾನ ಇರುತ್ತೆ ಅದು ಒಂದೇ ತರ ಇರುತ್ತೆ. ಇವತ್ತು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದರ ಕಟಿಂಗ್ ಹಾಗೆ ಸ್ಟಿಚಿಂಗ್ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಈ ನೆಕ್ಗೆ ಡಬ್ಲ್ಯೂ ನೆಕ್ ಶೇಪ್ ಅಂತ ಕೂಡ ಕರೀತಾರೆ ಕೆಲವೊಂದಷ್ಟು ಜನ. ಸೊ ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿರುವಂತಹ ನೆಕ್ ಡಿಸೈನ್ ಆಗಿರುತ್ತೆ. ಸೊ ಟಾಪಿಕ್ ನ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ನಾನು ನೋಡಿ ನಿಮಗೆ ಸ್ಕ್ರೀನ್ ಮೇಲೆ ಒಂದು ವಿಡಿಯೋಸ್ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಫಸ್ಟ್ಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಬೋಟ್ ನೆಕ್ ಆಗಿರುತ್ತೆ, ಅದಾದ್ಮೇಲೆ ಹಾಫ್ ಕಾಲರ್ ನೆಕ್ ಆಗಿರುತ್ತೆ, ಅದಾದ್ಮೇಲೆ ಹಾಫ್ ಕಾಲರ್ ನೆಕ್ ಬೋಟ್ ನೆಕ್ ಬ್ಲೌಸ್ ಆಗಿರುತ್ತೆ, ಅದಾದ್ಮೇಲೆ ಹಾಫ್ ಕಾಲರ್ ನೆಕ್ ಬ್ಲೌಸ್ ಆಗಿರುತ್ತೆ, ಅದಾದ್ಮೇಲೆ ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಚೂಡಿದಾರ್ ಟಾಪ್ ಮತ್ತೆ ಬಾಟಮ್ ಹಾಗೆ ವಿತ್ ಜಾಕೆಟ್. ಸೊ ಇದಿಷ್ಟು ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ, ಆದ್ಮೇಲೆ ನಿಮ್ಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಹಾಕಿ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಸೊ ಇದಿರುತ್ತೆ. ಅದಾದ್ಮೇಲೆ ನಿಮ್ಗೆ ಸಿಗುವಂತದ್ದು ಕಟೋರಿ ಬ್ಲೌಸ್ ಆಗಿರುತ್ತೆ. ಅದಾದ್ಮೇಲೆ ನಿಮ್ಗೆ ಬರುವಂತದ್ದು ಅಂಬ್ರಲಾ ಗೌನ್, ಆ ನಂತರ ನಿಮ್ಗೆ ಸಿಗುವಂತದ್ದು ಫ್ರಿಲ್ ಗೌನ್, ಟ್ರೆಡಿಷನಲ್ ಫ್ರಿಲ್ ಗೌನ್, ಸ್ಯಾರಿ ಅಥವಾ ಫ್ಯಾಬ್ರಿಕ್ ಯಾವ್ದ್ರಲ್ಲಾದ್ರೂ ಸರಿ. ಫ್ರಂಟ್ ಡಿಸೈನ್ ಹಾಗೆ ಪಫ್ ಸ್ಲೀವ್ ಇಟ್ಟು ಫ್ರಂಟ್ ಪ್ಯಾಚ್ ವರ್ಕ್ ಡಿಸೈನ್ ಇಟ್ಟು ಟ್ರೆಡಿಷನಲ್ ಗೌನ್ ಹೇಗೆ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದೀನಿ. ಇದು ಕಂಪ್ಲೀಟ್ ಆಗಿ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ. ಸೊ ಹೇಗಿರುತ್ತೆ ನನ್ನ ಕ್ಲಾಸ್ ಅಂದ್ರೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು. ಸೊ ಆ ರೀತಿ ನನ್ನ ಕ್ಲಾಸ್ ಇರುತ್ತೆ. ಸೊ ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರುವಂತವರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. 23ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಿಮ್ಗೆ ಜಾಯಿನ್ ಆಗ್ಲಿಕ್ಕೆ 25ನೇ ತಾರೀಕುವರೆಗೂ ಟೈಮ್ ಕೊಡ್ತಾ ಇದೀನಿ. ಸೊ ಸ್ವಲ್ಪ ನಾನು ಲೇಟ್ ಆಗಿ ಅನೌನ್ಸ್ ಮಾಡಿದೆ, ಹಾಗಾಗಿ 23ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಸುಮಾರು ಜನ ಜಾಯಿನ್ ಆಗಿದ್ದಾರೆ. ಇನ್ನು ಜನ ಜಾಯಿನ್ ಆಗ್ತೀವಿ, ನಮ್ಗೆ ಲೇಟ್ ಆಗಿ ರೀಚ್ ಆಯ್ತು ಅನ್ನೋಂಥವ್ರಿಗೆ 25ನೇ ತಾರೀಕುವರೆಗೂ ಟೈಮ್ ಇದೆ. ಸೊ ಜಾಯಿನ್ ಆಗ್ಬೋದು. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ, ಮೋಸ್ಟ್ ಟ್ರೆಂಡಿಂಗ್ ಡಬ್ಲ್ಯೂ ನೆಕ್ ಅಥವಾ ಮೋಸ್ಟ್ ಟ್ರೆಂಡಿಂಗ್ ನೆಕ್ ಡಿಸೈನ್. ಸೊ ಇದನ್ನ ಇವತ್ತಿನ ವಿಡಿಯೋದಲ್ಲಿ ಕಟಿಂಗ್ ಹಾಗೆ ಸ್ಟಿಚಿಂಗ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿ ಟಾಪಿಕ್ ನ ಶುರು ಮಾಡೋಣ. ಸೊ ನಾನು ಆಲ್ರೆಡಿ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ನಾನು ಬ್ಯಾಕ್ ಹುಕ್ ಮಾಡ್ತಾ ಇದ್ದೀನಿ. ಸೊ ಈ ಡಿಸೈನ್ಗೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಬ್ಯಾಕ್ ಹುಕ್ ಮಾಡಿ ಈ ಡಿಸೈನ್ ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ ಕಸ್ಟಮರ್ ಬಂದ್ರೆ ನೀವು ರೆಫರ್ ಮಾಡಿ ಬ್ಯಾಕ್ ಹುಕ್. ಅವ್ರು ನಮಗೆ ಬೇಡ ಅಂದ್ರೆ ಖಂಡಿತ ನೀವು ಇದನ್ನ ಫ್ರಂಟ್ ಹುಕ್ ಮಾಡ್ಬೋದು. ಬಟ್ ಬ್ಯಾಕ್ ಹುಕ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಸೊ ಇವಾಗ ನಾನು ಎರಡು 1/4 ಇಂಚು ನೆಕ್ ವಿಡ್ತ್ ಇಡ್ತಾ ಇದ್ದೀನಿ. ಓಕೆನಾ? 2.25 ಇಂಚ್ ನೆಕ್ ವಿಡ್ತ್. ಸೊ ಇವ್ರದ್ದು ಏನು ಫ್ರಂಟ್ ಅಲ್ಲಿ ಡೀಪ್ ಬಂದು 6.5 ಇಂಚು. ಓಕೆನಾ? ನೆಕ್ ಡೀಪ್ ಬಂದು ಫ್ರಂಟ್ ಅಲ್ಲಿ 6.5 ಇಂಚು. ಸೊ ಈ ಡಿಸೈನ್ ಮಾಡ್ಲಿಕ್ಕೆ ಫ್ರಂಟ್ ಅಲ್ಲಿ ನೀವು ನಾರ್ಮಲ್ ಬ್ಲೌಸ್ಗೆ ಎಷ್ಟು ಡಿಸೈನ್ ಅಂದ್ರೆ ಎಷ್ಟು ನೆಕ್ ಡೀಪ್ ತಗೊಳ್ತೀರಾ, ಫ್ರಂಟ್ ಅಲ್ಲಿ ನಾರ್ಮಲ್ ಬ್ಲೌಸ್ ಮಾಡುವಾಗ ಎಷ್ಟು ನೆಕ್ ಡೀಪ್ ತಗೊಳ್ತೀರಾ ಅದಕ್ಕಿಂತ 1 ಇಂಚು ನೀವು ಎಕ್ಸ್ಟ್ರಾ ತಗೊಳ್ಳಿ. ಓಕೆನಾ? ಸೊ ಇವ್ರದ್ದು ನಾನು 6.5 ಇತ್ತು. ಸೊ ಹಾಗಾಗಿ ಇಲ್ಲಿ 7.5 ತಗೊಳ್ತಾ ಇದ್ದೀನಿ. ಸೊ ಕೆಲವ್ರದ್ದು 7 ಇರುತ್ತೆ. ಬ್ರಾಡ್ ಇಷ್ಟಪಡೋಂಥವ್ರಿಗೆ 8 ಇಂಚ್ ಕೂಡ ಇಡ್ಬೋದು. ತುಂಬಾ ಜಾಸ್ತಿ ಬ್ರಾಡ್ ಇಷ್ಟಪಡೋರಿಗೆ 8.5 ಕೂಡ ಇಡ್ಬೋದು. ಓಕೆನಾ? ಸೊ ಇಲ್ಲಿ ಇವ್ರದ್ದು 6.5 ಇತ್ತು, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತಗೊಂಡು 7 ಇಂಚು. ಈ ಡಿಸೈನ್ಗೆ ನೀವು 1 ಇಂಚು ನೆಕ್ ಲೆಂತ್ ಜಾಸ್ತಿ ತಗೊಳ್ಬೇಕಾಗತ್ತೆ. ಓಕೆನಾ? ಸೊ ಅದಾದ್ಮೇಲೆ ಇಲ್ಲಿ ನಾನು ಎಷ್ಟಿಟ್ಟೆ, 2.25 ಇಂಚು ನೆಕ್ ಅಗಲ ಇಟ್ಟೆ, 2.25 ಇಂಚ್ ಇಟ್ಟಿದ್ದೀನಿ ಇಲ್ಲಿ. ಓಕೆನಾ? ಸೊ ಅದಕ್ಕೆ ನೀವು 3/4 ಇಂಚು ಅಥವಾ 1/2 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಅಂದ್ರೆ ಇಲ್ಲಿ 2.25 ಇದ್ರೆ ನಾರ್ಮಲ್ ಬ್ಲೌಸಿಗೆ ನಾವೆಲ್ಲ ಏನ್ ಮಾಡ್ತೀವಿ, ಇಲ್ಲೂ 2.25 ಇಂಚಿಗೆ ಮಾರ್ಕ್ ಹಾಕ್ತೀವಿ ಅಲ್ವಾ? ಸೊ ಈ ಡಿಸೈನ್ ಮಾಡುವಾಗ ಇಲ್ಲಿ 2.25 ಏನಿರುತ್ತೆ, ಸೊ ಇಲ್ಲಿ 2.25ಗೆ 1/2 ಇಂಚು. ಸಪೋಸ್ ನೀವು ಇಲ್ಲಿ 1.25 ಇಂಚ್ ಇಟ್ರಿ ಅಂತ ಅನ್ಕೊಳ್ಳಿ. ಸೊ ಆವಾಗ ಇದಕ್ಕೆ ಇಲ್ಲಿ 1/2 ಇಂಚು ಅಥವಾ 3/4 ಇಂಚು ಆಪ್ಷನ್. ಸ್ವಲ್ಪ ಬ್ರಾಡ್ ಜಾಸ್ತಿ ಇಷ್ಟಪಡ್ತಾರೆ ಅಂದ್ರೆ 3/4 ಇಂಚ್ ಇರ್ಬೋದು. ಸೊ ಇಲ್ಲಿ 2 ಇಂಚು ನೆಕ್ ಬಿಡ್ತು ಇಟ್ಕೊಳ್ತೀರಾ. ಸೊ ಇಲ್ಲಿ 2 ಇಂಚ್ ನೆಕ್ ಬಿಡ್ತಿಗೆ 1/2 ಇಂಚು ಅಥವಾ 3/4 ಇಂಚು ಜಾಸ್ತಿ ಸೇರಿಸ್ಕೊಬೇಕು. ಓಕೆನಾ? ಸೊ ಈಗ ಇಲ್ಲಿ 2.25 ಇಟ್ಟಿದ್ದೀನಿ. ಇಲ್ಲಿ 2.25ಗೆ 1/2 ಇಂಚು ಸೇರಿಸಿ 2.25 ಇಂಚಿಗೆ ನಾನು ಅಗಲನ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಸೊ ಈಗ ಕೆಳಗಡೆಯಿಂದ ಇಲ್ಲಿ ಏನಿದೆ ಈ ಕಾರ್ನರ್, ಇಲ್ಲಿಂದ 2.5 ಇಂಚು ಅಥವಾ 3 ಇಂಚು ಎರಡರಲ್ಲಿ ಒಂದು ಆಪ್ಷನ್ ನಿಮಗೆ. ಅಥವಾ ಓಕೆನಾ? ನಾನು ಇಲ್ಲಿ 2.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಮಾರ್ಕ್ ಮಾಡಿ. ಸೊ ಇದನ್ನ ಈ ರೀತಿ ಶೇಪ್ ಕೊಡ್ಬೇಕು ನೀವು ಈ ಮಾರ್ಕ್ಗೆ.
ಈ ರೀತಿ ಶೇಪ್ ಹಾಕಿ. ಸೊ ಇಷ್ಟು ಆದ್ಮೇಲೆ ಈಗ ಈ ಲೈನಿಂದ 1.5 ಇಂಚು ಮೇಲಕ್ಕೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ, ಅಥವಾ 1/4 ಇಂಚಿಗೆ ಮಾಡ್ಕೊಂಡ್ರು ನಡೆಯುತ್ತೆ. ಸೊ ಮಾರ್ಕ್ ಮಾಡ್ಕೊಳ್ಳಿ, 1.5 ಇಂಚು ಮಾಡಿದೀನಿ. ಇಲ್ಲಿಂದ ಮತ್ತೆ ನೀವು 1/4 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಬ್ರಾಡ್ ಇಷ್ಟಪಡ್ತಾರೆ ಜಾಸ್ತಿ ಅನ್ನೋರ್ಗೆ ನೀವು ಇದನ್ನ 1.5 ಇಂಚ್ಗೂ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆನಾ? ಸೊ ಇಷ್ಟು ಮಾರ್ಕ್ ಹಾಕಿದ್ಮೇಲೆ ನೀವಿಲ್ಲಿ ಈ ರೀತಿ ಕರ್ವ್ ಆಗಿ ಇದಕ್ಕೆ ನಾವು ಈ ರೀತಿ ಜಾಯಿನ್ ಮಾಡಬೇಕು. ಕರ್ವ್ ಆಗಿ ಈ ರೀತಿ ಜಾಯಿನ್ ಮಾಡಿದ್ಮೇಲೆ ಇಲ್ಲಿಂದ ಸೊ ಇಷ್ಟು ಆದ್ಮೇಲೆ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ನಾವು ಜಾಯಿನ್ ಮಾಡಬೇಕು. ಈ ರೀತಿ ಜಾಯಿನ್ ಮಾಡ್ಕೊಳ್ಳೋಣ. ಈ ರೀತಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ನೆಕ್ ಶೇಪ್, ಈ ರೀತಿ ಬರುತ್ತೆ. ಸೊ ಈ ರೀತಿ ಡ್ರಾ ಮಾಡ್ಕೊಬೋದು. ತುಂಬಾ ಈಸಿ, ಮೆಷರ್ಮೆಂಟ್ ಹೇಳ್ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿ 1-2 ಸರಿ, ನೀಟಾಗಿ ಬಂದ್ಬಿಡುತ್ತೆ. ಈಗ ಇದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಎರಡು ಸೈಡ್ ನಿಮಗೆ ನೋಡಿ, ಇದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ ಕಾಣಿಸ್ತಾ ಇದೆ, ನಿಮ್ಗೆ ಡೈರೆಕ್ಟ್ ಕಾಣುತ್ತೆ. ಈ ರೀತಿ ಪ್ರಿಂಟ್ ಬರುತ್ತೆ, ಅದನ್ನ ಹೈಲೈಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನೆಕ್ ಶೇಪ್ ಒಂದು ಐಡಿಯಾ ಬರ್ತಾ ಇದೆ ನೋಡಿ. ನಾವು ಇಲ್ಲಿ ಹಾಕಿರೋದು ತುಂಬಾ ಈಸಿ, ಬಟ್ ನೀವೇನ್ ಕಲಿತೀರಾ ವಿಧಾನ ಬಹಳ ಮುಖ್ಯ ಆಗುತ್ತೆ. ಇದು ನಿಮಗೋಸ್ಕರನೇ ಹೈಲೈಟ್ ಮಾಡಿ ತೋರಿಸ್ದೆ ನೋಡಿ, ಈ ರೀತಿ. ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಸೊ ಶೇಪ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ಸೊ ಮೇನ್ ಫ್ಯಾಬ್ರಿಕ್ ಅಷ್ಟೇ. ಸೊ ಮೇನ್ ಫ್ಯಾಬ್ರಿಕ್ ಒಟ್ಟಿಗೆ ಕಟ್ ಮಾಡ್ಕೊಬಹುದು. ಜಸ್ಟ್ ನಿಮ್ಗೆ ಶೇಪ್ ಹೇಗೆ ಬರುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ತೋರಿಸಿದ್ದು ನೋಡಿ. ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಕೊಂಡು ಅದು ಹೇಗೆ ಕಟ್ ಮಾಡಿದೀವಿ ಸೇಮ್ ಅದೇ ತರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದೀವಿ. ಸೊ ಇವಾಗ ಏನು ಮಾಡಬೇಕು, ಇದನ್ನ ಸೀದಾ ಹಾಕೊಳ್ಳಿ. ಸೀದಾ ಹಾಕೊಂಡು ನೋಡಿ, ಇದು ಪೀಸ್ ಸೀದಾ ಇದೆ, ಇದು ಬಂದು ಉಲ್ಟಾ. ಓಕೆನಾ? ಅದ್ರ ಮೇಲೆ ನಾವೇನು ಕಟ್ ಮಾಡ್ಕೊಂಡಿದೀವಿ ಅದ್ರ ಮೇಲೆ ಇಟ್ಟು ಪಿನ್ ಮಾಡ್ಕೊಳ್ಳಿ ಸುತ್ತ. ಈ ರೀತಿ ಪಿನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಕಡೆ ಬೇಕು ಅಷ್ಟು ಕಡೆ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಅಳ್ಳಾಡಬಾರ್ದು. ಆ ರೀತಿ ನಿಮ್ಗೆ ಸೇಫ್ ಆಗಿ ಎಲ್ಲೆಲ್ಲಿ ಅನ್ಸುತ್ತೆ ಅಲ್ಲೆಲ್ಲ ನೀವು ಪಿನ್ ಮಾಡ್ಕೊಳ್ಳಿ. ಸೊ ಫಸ್ಟೇ ನಾವು ಏನು ಬ್ಲೌಸ್ಗೆ ಬ್ಯಾಕಲ್ಲೆಲ್ಲ ಕಟ್ಲಿಕ್ಕೆ ನಾವು ಏನು ಟೈಯಿಂಗ್ ಇರುತ್ತೆ, ಸೊ ಆ ಟೈಯಿಂಗ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಇವಾಗ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಗಮನ ಇಟ್ಟು ನೋಡ್ಕೊಳ್ಳಿ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ. ಸೊ 1/4 ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಮಾಡಿ. ನೋಡಿ, ಇಲ್ಲಿ ಈ ಕಾರ್ನರ್ ಬರ್ತೀವಲ್ಲ, ಈ ಕಾರ್ನರ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೂ ಕಾರ್ನರ್ ಇದೆಯಲ್ಲ,
ಆ ಕಾರ್ನರ್ ಹತ್ರ ನೀವು ನಾವೇನು ಟೈಯಿಂಗ್ ರೆಡಿ ಮಾಡಿರ್ತೀವಿ ಅದನ್ನ ನೋಡಿ ಈ ರೀತಿ ಇನ್ಸೈಡ್ ಇಂದ ಈ ರೀತಿ ಇನ್ಸೈಡ್ ಇಂದ ಇದನ್ನ ಕೊಡಬೇಕು. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ? ಸೊ ಸ್ವಲ್ಪ ನಾನು ಇಲ್ಲಿ ಒಳಗಡೆ ಎಳ್ಕೊಂಡಿದ್ದೀನಿ. ಇದು ನೀಟಾಗಿ ಕೊಡಿ, ಸ್ಟ್ರೈಟ್ ಆಗಿರಲಿ. ಈ ರೀತಿ ಕೊಟ್ಬಿಟ್ಟು ಇಲ್ಲಿ ನೀವೇನು ಮಾಡಬೇಕು, ರಫಿಂಗ್ ಮಾಡಬೇಕು. ಅಂದರೆ ಒಂದು 2-3 ಸ್ಟಿಚ್ ಎಕ್ಸ್ಟ್ರಾ ಹಾಕಬೇಕು. ಯಾಕಂದರೆ ಅದು ಟೈ ಮಾಡಿದಾಗ, ಬ್ಲೌಸ್ ವೇರ್ ಮಾಡಿ ಟೈಯಿಂಗ್ ಮಾಡಿದಾಗ ಅದು ಕಿತ್ಕೊಂಬರ್ಬಾರ್ದು. ಓಕೆನಾ? ಆ ಥರ ಈ ರೀತಿ ಮಾಡಿಕೊಂಡು ಜಸ್ಟ್ ಇಲ್ಲಿ ಬನ್ನಿ. ಇಲ್ಲಿ ಬಂದು ಈಗ ಇದನ್ನ ಟರ್ನ್ ಮಾಡಿಕೊಂಡು, ಸೊ ನೋಡಿ ಇಲ್ಲೊಂದು ಕಾರ್ನರ್ ಇದೆಯಲ್ಲ, ಇಲ್ಲೂ ಅಷ್ಟೇ ಸೇಮ್ ಅದೇ ಥರನೇ ಈ ರೀತಿ ನೋಡಿ, ಇದು ಸ್ಟ್ರೈಟ್ ಇರಬೇಕು. ಇಲ್ಲೂ ಅಷ್ಟೇ ರಫಿಂಗ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕೊಂಡು ಪಿನ್ ಎಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋಣ. ಪಿನ್ ಎಲ್ಲ ರಿಮೂವ್ ಮಾಡ್ಕೊಂಡಾಯ್ತು. ಈಗ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಕ್ಯಾನ್ವಾಸ್ ಯೂಸ್ ಮಾಡಿ ಮಾಡ್ತೀರಾ, ಖಂಡಿತ ಮಾಡ್ಬೋದು. ಕ್ಯಾನ್ವಾಸ್ ಕಟಿಂಗ್ ಯಾರ್ಯಾರು ಮಾಡ್ಕೊಳಕ್ ಬರುತ್ತೆ, ಇವಾಗ ನಾನು ಏನು ತೋರಿಸ್ಕೊಟ್ಟೆ ಮಾರ್ಕ್ ಮಾಡೋದು ಸೇಮ್ ಅದೇ ಥರನೇ, ಜಸ್ಟ್ ಕ್ಯಾನ್ವಾಸ್ ಮೇಲೆ ಮಾಡಿ ಎಕ್ಸ್ಟ್ರಾ ಲೈನಿಂಗ್ ಮೇಲೆ ಮಾಡಿ ನೀವು ಅಟ್ಯಾಚ್ ಮಾಡಬೇಕಾಗುತ್ತಷ್ಟೇ. ಅಥವಾ ಡೈರೆಕ್ಟ್ ಈ ರೀತಿ ಮಾಡ್ಕೊಳ್ತೀರಾ, ಈ ರೀತಿನೇ ಮಾಡ್ಕೊಳ್ಬೋದು. ಸೊ ನಾನು ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ಈ ರೀತಿ ಏನಕ್ಕೆ ತೋರಿಸ್ಕೊಟ್ಟೆ ಅಂದರೆ, ಕೆಲವರು ಬಿಗಿನರ್ಸ್ ಇದ್ದಾರೆ ಇಲ್ಲಿ, ಕ್ಯಾನ್ವಾಸ್ನ ಕಟಿಂಗ್ ಮಾಡಕ್ ಬರಲ್ಲ. ಸೊ ಅಂಥವರೆಲ್ಲ ನನ್ನ ವಿಡಿಯೋನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರೆಲ್ಲ ಕ್ಯಾನ್ವಾಸಲ್ಲಿ ಕಟಿಂಗ್ ಕಲಿಬೇಕು ಅಂತಿದ್ದೀರಾ, ನಂದೇ ಆದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಇದೆ, ಅದರಲ್ಲಿ ಕ್ಯಾನ್ವಾಸ್ ಕಟಿಂಗಿಂದ ಹಿಡಿದು ನಿಮ್ಗೆ ಎಲ್ಲಾದ್ರ ಬಗ್ಗೆನೂ ಹೇಳ್ಕೊಡ್ತೀನಿ, ಜಾಯಿನ್ ಆಗ್ಬೋದು. ಸೊ ಇಲ್ಲಿ ನೋಡಿ, ಯಾರಿಗೆ ಕ್ಯಾನ್ವಾಸ್ ಕಟಿಂಗ್ ಮಾಡಕ್ ಬರಲ್ಲ ಅಂಥವ್ರು ಈ ರೀತಿ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಇದನ್ನ ಹಿಡ್ಕೊಂಡು ಈ ರೀತಿ ಸ್ವಲ್ಪ ಎಳ್ಕೊಳ್ಳಿ. ಅದು ಮೂತಿ ಬರುತ್ತೆ, ಅಂದರೆ ಇಲ್ಲಿ ಏನಿದೆ ಅದು ನೀಟಾಗಿ ಮೂತಿ ಬರಬೇಕು, ಅವಾಗಲೇ ಅದು ಲುಕ್ ಬರುತ್ತೆ ಈ ರೀತಿ. ಓಕೆನಾ? ಸೊ ಇದು ಈ ರೀತಿ ಬರುತ್ತೆ. ಜಸ್ಟ್ ಇದನ್ನ ನಾವಿವಾಗ ಐರನ್ ಮಾಡ್ಕೊಳ್ಬೇಕು. ನಾನು ಐರನ್ ಮಾಡಿ ತೋರಿಸ್ತೀನಿ ಹೇಗಿದೆ ನೋಡಿ. ಐರನ್ ಮಾಡಿದ್ಮೇಲೆ ಸೊ ಇದಕ್ಕೆ ನಿಮ್ಗೆ ಇನ್ನೂ ಆಪ್ಷನ್ಸ್ ಕೊಡ್ತೀನಿ. ನೀವು ಇಲ್ಲೆಲ್ಲ ಪೈಪಿಂಗ್ ಮಾಡ್ಕೊಳ್ತೀರಾ, ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಬೋದು, ಲೇಸ್ ಅಟ್ಯಾಚ್ ಮಾಡ್ಕೊಳ್ತೀರಾ, ಮಾಡ್ಕೊಳ್ಬೋದು. ಸೊ ಇದು ಹೀಗೆ ಟೈ ಆಗುತ್ತೆ. ನೀವು ವೇರ್ ಮಾಡಿದಾಗ ಇದು ಈ ರೀತಿ ಸ್ಟ್ರೈಟ್ ಬರುತ್ತೆ. ಓಕೆನಾ? ಸೊ ತುಂಬ ಈಸಿಯಾಗಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ಮಾಡ್ತೀರಾ, ಯಾರ್ಯಾರಿಗೆಲ್ಲ ಅರ್ಥ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಟೈಮ್ ಇನ್ನೂ ಬೆಟರ್ ಆಗಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವುದಾದ್ರೂ 4 ಡಾಟ್ ಬ್ಲೌಸಲ್ಲಿ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಖಂಡಿತ ನಾನು ಅದನ್ನು ಸಾಲ್ವ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇರುವಂಥವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. 23ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಜಾಯಿನ್ ಆಗೋಕ್ಕೆ 25ನೇ ತಾರೀಕುವರೆಗೂ ಟೈಮ್ ಇದೆ. ಓಕೆನಾ? ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ, ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.